ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ ಹೋಮಲ್ಲಿ ಇವತ್ತಿನ ರೆಸಿಪಿ ಪಕ್ಕಾ ನಾಟಿ ಸ್ಟೈಲು ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರೆಶ್ ಆಗಿರೋ ಮಟನ್ನ ತೊಗೊಂಡಿದ್ದೀವಿ. 1.5 kg ಅಷ್ಟು ಮಟನನ್ನು ತೊಗೊಂಡಿದ್ದೀನಿ. ನಾಟಿ ಸ್ಟೈಲು ಮೀನ್ಸ್ ಹಳೆ ಕಾಲ ನಮ್ಮ ಅವ್ವಂದಿರು ಅಜ್ಜಿಯಂದಿರ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ಲ ಆ ಥರ ಟೈಪಲ್ಲಿ ಮಾಡಿರೋದು. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆಯಿಲ್ ಬಿಸಿ ಆಗ್ತಿದ್ದಂಗೆ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ನಾನು ಸೇರಿಸ್ಕೊಂಡು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ಮಟನ್ ನೀಟಾಗಿ ವಾಶ್ ಮಾಡ್ಕೊಂಡಾಗಿದೆ. 1.5 kg ಅಷ್ಟು ಮಟನ್ನ ತೊಗೊಂಡಿದ್ದೀವಿ. ಫ್ರೆಶ್ ಆಗಿತ್ತು ಮಟನ್ನು, ಮೇಕೆ ಮಟನ್ ಇದನ್ನು ನಾವು ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಟೈಮಲ್ಲಿ ನಾವು ಅದನ್ನು ಸೇರಿಸ್ಕೋಬೇಕು. ಮಟನ್ ಒಂದು 4 ರಿಂದ 5 ಸಲ ವಾಶ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ತಿದ್ದೀನಿ ನೀಟಾಗಿ. ಆ್ಯಂಡ್ ಇವಾಗ ನಾನು ಅಡುಗೆ ಅರಿಶಿನ ಕೂಡ ಸೇರಿಸ್ಕೊಂಡು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಕಡಿಮೆ ಆದರೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನು ಸೌಟಲ್ಲಿ ಮಿಕ್ಸ್ ಮಾಡ್ಕೊತಾ ಇಲ್ಲ, ಈ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಮಟನ್ನ. ನೀವು ಅಷ್ಟೇ ಈ ರೀತಿ ಮಾಡಿ. ಆ್ಯಂಡ್ ಇವಾಗ ಅದನ್ನು ಬೇಯೋದಕ್ಕೆ ಇಟ್ಕೊಳ್ಳೋಣ. ಮಟನ್ನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಅದು ಕುಕ್ ಆಗ್ತಾ ಇರಲಿ. ಅಷ್ಟರಲ್ಲಿ ನಾನು ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡು 1 ಕಪ್ ಆಗೋಷ್ಟು ನಾನು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಲೈಟಾಗಿ. ಆ್ಯಂಡ್ ಖಾರಕ್ಕೆ ತಕ್ಕಷ್ಟು ಖಾರದ ಮೆಣಸಿಕಾಯಿ ಹಾಗೆ ಬ್ಯಾಡಗೆ ಮೆಣಸಿಕಾಯಿನೂ ಕೂಡ ತೊಗೊಂಡು ಇದನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ. ಮೆಣಸಿಕಾಯಿ, ಧನಿಯಾ ಮತ್ತು ಮೆಣಸಿಕಾಯಿನ ನಾನು ಫ್ರೆಶ್ ಆಗಿ ಹುರಿದ್ಬಿಟ್ಟೇ ಸಾಂಬಾರಿಗೆ ಆ್ಯಡ್ ಮಾಡ್ತಾ ಇರೋದು. ನಿಮ್ಮ ಮನೇಲಿ ಏನಾದರೂ ಧನಿಯಾ ಪೌಡರ್ ಇತ್ತು ಮಾಡಿರೋದು ಅಂತ ಇದ್ದರೆ ಬೇಕಾದ್ರೆ ಯೂಸ್ ಮಾಡಿ. ಬಟ್ ಫ್ರೆಶ್ ಆಗಿ ಈ ರೀತಿ ಧನಿಯಾ ಎಲ್ಲ ಹುರಿದ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮಟನ್ ಬೇಯೋದಕ್ಕೆ ಇಟ್ಟಿದ್ನಲ್ವ, ಅದು ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗಿತ್ತು. ಈ ಟೈಮಲ್ಲಿ ನಾನು ಬಿಸಿ ನೀರನ್ನ ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 4 ರಿಂದ 5 ಕೂಗಿಸ್ಕೊತೀನಿ. ನೀರು ಹಾಕ್ಬಿಟ್ಟು ಕೂಗಿಸ್ಕೊತಾ ಇರೋದು. ಅಷ್ಟರಲ್ಲಿ ನಾನು ಮತ್ತೆ ಮಸಾಲೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಒಂದು ಪಾತ್ರೆಗೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಇಂಗ್ರೀಡಿಯೆಂಟ್ಸು, ಚಕ್ಕೆ, ಲವಂಗ, ಕಾಳುಮೆಣಸು ಹಾಗೆ ಹುಚ್ಚೆಳ್ಳಂತೂ ಮಿಸ್ ಮಾಡದೆ ಯೂಸ್ ಮಾಡಲೇಬೇಕು. ಎಲ್ಲ ಕಡೆ ಸಿಗುತ್ತೆ, ಹುಚ್ಚೆಳ್ಳು ಅವೈಲಬಲ್ ಇದೆ ಇವಾಗ. ಆ್ಯಂಡ್ ಅದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು 2 ಈರುಳ್ಳಿನ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 2 ಹೆಸರನ್ನ ತೊಗೊಂಡು ಸಿಪ್ಪೆ ಬಿಡಿಸಿಲ್ಲ, ಹಾಗೆ ಬಿಡಿಸ್ಬಿಟ್ಟು ಸೇರಿಸ್ತಾ ಇರೋದು. ಆ್ಯಂಡ್ ಇದ್ರ ಜೊತೆಗೆ ಟೊಮೊಟೊನೂ ಕೂಡ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ನಾನು ಹುರ್ಗಡ್ಲೆನ ಸೇರಿಸ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕೂಲಾಗಿ ಬಿಟ್ಕೊಳ್ಳೋಣ. ಈಗ ಫ್ರೈ ಮಾಡ್ಕೊಂಡಾಗಿದೆ. ನಾನು ಆವಾಗಲೇ ತೋರಿಸಿದ್ನಲ್ವ ಧನಿಯಾ ಮತ್ತು ಮೆಣಸಿಕಾಯಿ, ಅದೆರಡನ್ನೂ ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ. ನೀರೇನೋ ಹಾಕೋಬಾರ್ದು, ಹಾಗೆ ಪೌಡರ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನು ಸ್ವಲ್ಪ ಪೌಡರ್ನ ನೀವು ಇಟ್ಕೋಬೋದು. ಇವಾಗ ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ, ಇದು ಕೂಲ್ ಆಗಿದೆ. ಈ ಟೈಮಲ್ಲಿ ನಾನು ಅದನ್ನು ಕೂಡ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನಾನು ಅದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ತೋರಿಸ್ತಿದ್ದೀನಲ್ವ, ಈ ರೀತಿ ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಸ್ಟವ್ ಆನ್ ಮಾಡಿಕೊಂಡು ನಾನು ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ನಾನು ಕುಕ್ಕರಲ್ಲಿ ಮಾಡ್ತಿಲ್ಲ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಬೇಕಿರೋದ್ರಿಂದ ಕುಕ್ಕರಲ್ಲಿರೋ ಮಟನನ್ನೆಲ್ಲನೂ ನಾನು ಪಾತ್ರೆಗೆ ಹಾಕ್ಕೊಂಡು ಪಾತ್ರೆಯಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇರೋದು. ಮಟನ್ ನೋಡಿ ತೋರಿಸ್ತಿದ್ದೀನಲ್ವ ನಿಮಗೆ, 80% ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ ಮಟನ್ ಎಲ್ಲನೂ. ಇವಾಗ ನಾನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಪಾತ್ರೆಯಲ್ಲೇ ಸಾಂಬಾರು ಮಾಡ್ತಾ ಇರೋದು. ಸಾಂಬಾರು ಜಾಸ್ತಿ ಬೇಕಲ್ವ ನಮಗೆ ಅಂತ ಅಂದ್ಬಿಟ್ಟು. ನೀವು ಕುಕ್ಕರಲ್ಲೇ ಮಾಡ್ಕೊಳ್ಳಿ, ನಿಮಗೆ ಕುಕ್ಕರಲ್ಲೇ ಸಾಂಬಾರು ಸಾಕಾಗುತ್ತೆ ಅನ್ನೋದಿದ್ರೆ. ಮಟನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದಕ್ಕೇನೆ ನಾನು ಏನು ಧನಿಯಾ ಪೌಡರ್ ತೋರಿಸಿದ್ದೆ ಅದನ್ನು ಮತ್ತು ಮಸಾಲೆನ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನಾನು ಸಾಂಬಾರಿಗೆ. ನಿಮಗೆ ಎಷ್ಟು ಬೇಕು ಮಸಾಲೆಗೆ ಧನಿಯಾ ಪೌಡರ್ ಎಷ್ಟು ಹಾಕೋಬೇಕು ಅಂತ ಅನಿಸುತ್ತೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸಾಂಬಾರ್ದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಾನಿಲ್ಲಿ ಬಿಸಿ ನೀರನ್ನೇ ಆ್ಯಡ್ ಮಾಡ್ತಿರೋದು. ಮಟನ್ ಸಾಂಬಾರಿಗೆ ಯಾವಾಗಲೂ ಬಿಸಿನೀರನ್ನೇ ಹಾಕಬೇಕು, ತಣ್ಣೀರೆಲ್ಲ ಹಾಕಬಾರ್ದು, ಚೆನ್ನಾಗಿರಲ್ಲ. ಅಷ್ಟರಲ್ಲಿ ನಾವು ಇವಾಗ ತೆಂಗಿನಕಾಯಿ ಹಾಲನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಫ್ರೆಶ್ ಆಗಿ ಆ ತುರಿದಿರೋ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ತೆಂಗಿನ ತುರಿ ಎಲ್ಲನೂ ಸಾಂಬಾರಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ನನಗೆ ಇಲ್ಲಿ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಒಂದು ತೆಂಗಿನಕಾಯಲ್ಲಿ 3/4 ತೆಂಗಿನಕಾಯಿಯಷ್ಟು ಯೂಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಅಂದರೆ ಹಾಲು ಬರಬೇಕಲ್ವ ನಮಗೆ ತೆಂಗಿನಕಾಯಿ ಹಾಲು, ಅದಕ್ಕೆ ರುಬ್ಕೊಂಡಾಗಿದೆ. ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಕಾಟನ್ ಬಟ್ಟೆನ ತೊಗೊಂಡು ರುಬ್ಬಿರೋ ತೆಂಗಿನಕಾಯಿನ ಇದಕ್ಕೆ ಹಾಕ್ತಿದ್ದೀನಿ.
ಹಾಕ್ಬಿಟ್ಟು ನೋಡಿ ಈ ರೀತಿ ಹಿಂಡಿದ್ರೆ ತೆಂಗಿನಕಾಯಿ ಹಾಲು ರೆಡಿ ಆಗಿಬಿಡುತ್ತೆ. ಈ ರೀತಿ ಸಾಂಬಾರನ್ನ ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ನಾಟಿ ಕೋಳಿ ಸಾಂಬಾರು ಬರುತ್ತಲ್ವ ಅದನ್ನು ಇದೇ ರೀತಿನೇ ಮಾಡ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ತೆಂಗಿನಕಾಯಿ ಹಾಲು ಸಿಕ್ಕಿ. ಅಂದರೆ ತೆಂಗಿನಕಾಯಿ ಹಾಲೆಲ್ಲ ತೊಗೊಂಡಾದ್ಮೇಲೆ ಆ ತೆಂಗಿನ ತುರಿ ಇರುತ್ತಲ್ವ ಅದನ್ನು ಬಿಸಾಡಕ್ಕೆ ಹೋಗಬೇಡಿ. ಅದನ್ನು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ನೆಕ್ಸ್ಟ್ ಬೇರೆ ಸಾಂಬಾರು ಏನಾದರೂ ಮಾಡ್ತೀರಲ್ವ, ಮಸಾಲೆ ರುಬ್ಬಿ ಏನಾದರೂ, ಆವಾಗ ಅದನ್ನು ಸೇರಿಸ್ಕೋಬೋದು. ಇವಾಗ ನಾನು ತೆಂಗಿನಕಾಯಿ ಹಾಲು ಏನು ತೋರಿಸ್ದೆ ನಿಮಗೆ ಅದಷ್ಟು ಹಾಲನ್ನು ಕೂಡ ಸಾಂಬಾರಿಗೆ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರ್ದು ಕನ್ಸಿಸ್ಟೆನ್ಸಿನ ಒಮ್ಮೆ ಚೆಕ್ ಮಾಡ್ತಿದ್ದೀನಿ. ಚೆಕ್ ಮಾಡಿಕೊಂಡು ನೀರು ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು, ನೋಡಿಕೊಂಡು ಕೂಡ ಚೆಕ್ ಮಾಡ್ಕೊಳ್ಳಿ. ಸಾಂಬಾರು ತುಂಬ ಗಟ್ಟಿಯಾಗೂ ಇರಬಾರ್ದು ಆ್ಯಂಡ್ ತುಂಬ ತೆಳುವಾಗೂ ಕೂಡ ಇರಬಾರ್ದು. ಆ್ಯಂಡ್ ಉಪ್ಪೇನಾದರೂ ಕಡಿಮೆ ಇತ್ತು ಅಂದರೂ ಕೂಡ ಈ ಟೈಮಲ್ಲಿ ಸೇರಿಸ್ಕೋಬೋದು. ನಾನು ಇಲ್ಲಿ ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು. ಅಂದರೆ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುಕ್ಕಾದರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇವಾಗ ಇಲ್ಲಿ ಸಾಂಬಾರು ಚೆನ್ನಾಗಿ ಕುಕ್ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡು ಕುಕ್ ಆಗಿದೆ. ಈ ಟೈಮಲ್ಲಿ ಸಾಂಬಾರು ರೆಡಿ. ಆ್ಯಂಡ್ ಮಟನ್ನು ಕೂಡ ಚೆನ್ನಾಗಿ ಕುಕ್ ಆಗಿದೆ. ನಾವು ಕುಕ್ಕರಲ್ಲೇ ಫಸ್ಟೇ ಮಟನ್ ಬೇಯಿಸ್ಕೊಂಡಿರೋದ್ರಿಂದ ಬೇಗ ಸಾಂಬಾರು ರೆಡಿ ಆಗಿಬಿಡುತ್ತೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ನಾವು ನಾರ್ಮಲಾಗಿ ಸಾಂಬಾರನ್ನ ಮಾಡ್ಕೊತೀವಲ್ವ ಆ ಥರ ಮಾಡೋದಕ್ಕಿಂತ ಒಮ್ಮೆ ಈ ರೀತಿ ಮಾಡಿ ತೆಂಗಿನಕಾಯಿ ಹಾಲನ್ನ ಯೂಸ್ ಮಾಡಿಬಿಟ್ಟು ಹಾಗೆ ಹುಚ್ಚೆಳ್ಳೆಲ್ಲ ಮಿಕ್ಸ್ ಮಾಡದೆ ಹಾಕ್ಕೊಂಡು ಈ ರೀತಿ ಸಾಂಬಾರು ಮಾಡ್ಕೊಳ್ಳಿ, ಸಕ್ಕ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಮಟನ್ ಸಾಂಬಾರನ್ನ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ನೋಡಿದ್ರಲ್ವಾ ನಾಟಿ ಸ್ಟೈಲಲ್ಲಿ ಹಳ್ಳಿಲಿ ಹಿಂದಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ರು ಸಾಂಬಾರನ್ನ ಅಂತ ಅಂದ್ಬಿಟ್ಟು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.